ಹಾಯ್ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇಂದಿನ ಸಂಚಿಕೆನ ನಾವು ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್. ಸ್ಟಾರ್ಟಿಂಗ್ನಲ್ಲಿ ಸತ್ಯ ಅವರು ಅಜಿತ್ಗೆ ಕಾಲ್ ಮಾಡ್ತಾರೆ. ಏನಪ್ಪ ಹೊಸ ಜೋಡಿ ಎಲ್ಲಿದ್ದೀರಾ ನೀವು? ಪಾನಿಪುರಿ ಎಲ್ಲ ರೆಡಿ ಮಾಡಿದ್ದೀನಿ, ಬೇಗ ಬನ್ನಿ ಅಂತ ಕರೀತಾರೆ. ಆಗ ಅಜಿತ್ಗೆ ತುಂಬ ಬೇಜಾರಾಗುತ್ತೆ. ಸತ್ಯಣ್ಣ, ನಾನು ಬರೋಕ್ಕೆ ರೆಡಿ ಇದ್ದೀನಿ, ಅಂದರೆ ನಿಮ್ಮ ತಂಗಿ ಇದ್ದಾಳಲ್ಲ, ಅವಳು ಮನೆಯವ್ರಿಗೆ ಹೇಳೋಕ್ಕೆ ಧೈರ್ಯನೇ ಇಲ್ವಂತೆ. ಮನೆಯವರೆಲ್ಲರೂ ಅವಳು ಹೇಳಬೇಕು ಅಂತಲೇ ಹೋಗಿದ್ಲು. ಮನೆಯವರೆಲ್ಲರೂ ಬೆಳದಿಂಗ್ಳ ಊಟಕ್ಕೆ ಪ್ಲ್ಯಾನ್ ಮಾಡಿದರು. ಹಾಗಾಗಿ ಅದನ್ನು ಅವ್ರಿಗೆ ಬೇಜಾರು ಮಾಡಬಾರ್ದು ಅಂತ ಇದನ್ನು ಹೇಳಲಿಲ್ಲ ಅವಳು ಅಂತ ಹೇಳ್ತಾರೆ. ಆಯ್ತಪ್ಪ, ಅದೇನೇ ಆಗಲಿ, ನೀನು ಅವಳು ಗಂಡ, ನೀನೇ ಆಚೆ ಕಡೆ ಕರ್ಕೊಂಬರ್ಬೇಕು ಅಷ್ಟೇ ಅಂತ ಹೇಳ್ತಾರೆ. ಅದಾದಮೇಲೆ ಅಲ್ಲ, ನಿನ್ನ ಹೆಂಡತಿಗೆ ಪಾನಿಪುರಿಲಿ ಸ್ವೀಟ್ ಇಷ್ಟನಾ, ಹುಳಿ ಇಷ್ಟನಾ, ಖಾರ ಇಷ್ಟನಾ ತಿಳ್ಕೊಂಡು ಹೇಳಪ್ಪ ಅಂತ ಸತ್ಯನ ಹೇಳ್ತಾರೆ. ಆಗ ಅಜಿತ್, ಸ್ವೀಟ್ ತುಂಬ ಜಾಸ್ತಿ ಇರಲಿ ಸತ್ಯನ, ಸ್ವಲ್ಪ ಹುಳಿ ಸ್ವಲ್ಪ ಖಾರ ಅಂತ ಹೇಳ್ತಾರೆ. ಅದಾದ ಮೇಲೆ ಇನ್ನೊಂದು ಕಡೆ ಭೂಮಿ ಕಿಚನ್ನಲ್ಲಿ ಎಲ್ಲರ ಜೊತೆ ಅಡುಗೆನ ಮಾಡ್ತಿರ್ತಾಳೆ. ಆಗ ನಮ್ಮ ಅಜಿತ್ ಸನ್ನೆ ಮೂಲಕ ಕರೆಯೋಕ್ಕೆ ಬರ್ತಾನೆ. ಕಿಚನ್ ಹೊರಗಡೆಯಿಂದ ನಿಂತ್ಕೊಂಡು ಫಸ್ಟು ಒಂದು ಮೆಣಸಿನ್ಕಾಯಿನ ಹಾಕ್ತಾನೆ. ಅದು ಅಪೇಕ್ಷಾ ಮೇಲೆ ಬೀಳುತ್ತೆ. ಅಪೇಕ್ಷಾ ಆ ಕಡೆ ಈ ಕಡೆ ಎಲ್ಲ ನೋಡ್ತಾಳೆ. ಅದಾದಮೇಲೆ ಸುಮ್ಮನೆ ಆಗ್ತಾಳೆ. ಇಲ್ಲಿ ನಚಿಕೇತ್ಗೆ ಗೊತ್ತಾಗ್ತಿರತ್ತೆ. ನಚಿಕೇತ್ಗೆ ಮತ್ತೆ ಒಂದು ಮೆಣಸಿನ್ಕಾಯಿ ಹಾಕ್ತಾನೆ. ಅದು ನಚಿಕೇತ್ಗೆ ಬೀಳುತ್ತೆ. ಕಣ್ಸನಲ್ಲ, ನೀನೇನಾದರೂ ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ ಅಂತ ನಮ್ಮ ಅಜಿತ್ ಹೇಳ್ತಾನೆ. ಅದಾದಮೇಲೆ ಮೂರನೇದು ಒಂದು ಮೆಣಸಿನ್ಕಾಯಿನ ಎತ್ಕೊಂಡು ಭೂಮಿ ಮೇಲೆ ಹಾಕ್ತಾರೆ. ಆಗ ಭೂಮಿ ನೋಡಿ ಶಾಕ್ ಆಗ್ತಾಳೆ. ಏನು ಸಾಹೇಬ್ರೆ ಅಂತ ಕಣ್ಣಲ್ಲಿ ಕೇಳ್ತಾಳೆ. ಏಯ್ ಬಾ ನೀನು ಅಂತ ಕರೀತಿರ್ತಾರೆ. ಆಗ ನಾನು ಬರಲ್ಲ ಅಂತ ಕಣ್ಸನೆ ಮೂಲಕನೇ ಹೇಳ್ತಿರ್ತಾಳೆ ಭೂಮಿ. ಆಗ ಸಡನ್ನಾಗಿ ಅಮ್ಮ ತಲೆನೋವು ನನಗೆ ಅಂತಂದು ನೆಪ ಮಾಡಿಕೊಂಡು ಕಿಚನ್ಗೆ ಎಂಟ್ರಿನೇ ಕೊಟ್ಟೆ ಬಿಡ್ತಾರೆ ನಮ್ಮ ಅಜಿತ್ತು. ಆಗ ಅಯ್ಯೋ ಅಪೇಕ್ಷಾ ಮತ್ತು ಸಂಗೀತ, ಅಯ್ಯೋ ನಾನು ಮೆಸೇಜ್ ಮಾಡ್ತೀನಿ ಬಾರೋ ಅಂತ ಕರೀತಾರೆ. ಅಮ್ಮ ಅಕ್ಕ, ನಿಮ್ಮ ಕನ್ಸನ್ನು ನೋಡಿನೇ ನನ್ನ ತಲೆನೋವು ಹೊರಟೋಯ್ತು. ಭೂಮಿ ಕೈಲಿ ಒಂದು ಸ್ವಲ್ಪ ಟೀ ಮಾಡಿ ಕಳಿಸಿ, ನನಗೆ ಅವಳು ಮಾಡಿ ಟೀ ಕುಡಿದ್ರೆ ನಂಗೆ ತಲೆನೋವು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದಾದಮೇಲೆ ಅಜಿತ್ ಸಹ ಹೋಗ್ತಾರೆ. ಇಲ್ಲಿ ಭೂಮಿ ಹಾಗೆ ಸುಮ್ಮನೆ ನಿಂತಿರ್ತಾರೆ. ಏಯ್ ಭೂಮಿ, ಏನೇ ಮಾಡ್ತಿದ್ಯಾ, ಬೇಗ ಟೀ ಮಾಡ್ಕೊಂಡು ಹೋಗು, ನನ್ನ ಮಗನಿಗೆ ತಲೆನೋವುತ್ತಿದೆ ಅಂತ ಹೇಳ್ತಾರೆ. ಆಮೇಲೆ ಅಪೇಕ್ಷಾ ಭೂಮಿನ ಗುರಾಯಿಸ್ತಾ ನಿಂತಿರ್ತಾಳೆ. ಇಲ್ಲೇನೂ ಸರಿ ಇಲ್ಲ ಅಂತ ಅಜಿತ್ಗೆ ಗೊತ್ತಾಗ್ಬಿಡುತ್ತೆ. ಟೀ ತೊಗೊಂಡು ಭೂಮಿ ರೂಮ್ಗೆ ಬರ್ತಾಳೆ. ನನಗೆ ತಲೆನೋವು ಇಲ್ಲ, ಏನೂ ಇಲ್ಲ, ನೀನು ಬೇಗ ರೆಡಿಯಾಗು, ಬಟ್ಟೆ ಚೇಂಜ್ ಮಾಡಿಕೊಂಡು ಬರಬೇಕಷ್ಟೇ ಇವಾಗ ಅಂತ ಹಠ ಮಾಡ್ತಾರೆ ಅಜಿತ್ತು. ಭೂಮಿ ಜೋರಾಗಿ, ಸಾಹೇಬ್ರೆ, ನಿಮ್ಮೊಬ್ರಿಗೋಸ್ಕರ ಮನೆಯವ್ರ ಖುಷಿ ಹಾಳು ಮಾಡೋಕೆ ನಂಗೆ ಇಷ್ಟ ಇಲ್ಲ. ಇವರೆಲ್ಲರೂ ಎಷ್ಟೊಂದು ಖುಷಿಯಾಗಿದ್ದಾರೆ ಗೊತ್ತಾ? ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ? ನಾನು ನಿಮ್ಮ ಜೊತೆ ನಾಳೆ ಇನ್ಯಾವಾಗಲಾದರೂ ಆಚೆ ಕಡೆ ಊಟ ಮಾಡಬಹುದು. ಇವತ್ತು ಇವ್ರಿಗೆ ನಿರಾಸೆ ಮಾಡೋಕೆ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಈ ಹಾಗೆ ಫಾಲೋ ಮಾಡ್ಕೊಂಡು ಬಂದಿರೋ ನಚಿಕೇತ್ಗೆ ಇದನ್ನೆಲ್ಲ ಕೇಳಿ ಗೊತ್ತಾಗುತ್ತೆ. ಆಮೇಲೆ ನಾನು ನಿಮ್ಮ ಹೆಂಡತಿ ಅಲ್ಲ, 1 ವರ್ಷಕ್ಕೋಸ್ಕರ ಕಾಂಟ್ರಾಕ್ಟ್ ಮದುವೆ ಆಗಿರೋದು ಅಂತಲೂ ಹೇಳ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡು ಸಖತ್ ಶಾಕ್ ಆಗ್ತಾನೆ ನಚಿಕೇತು. ಆಮೇಲೆ ಹೊರಟೋಗ್ಬಿಡ್ತಾನೆ. ಸಾಹೇಬ್ರೆ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ನನಗೂ ನಿಮ್ಮ ಜೊತೆ ಬರೋಕ್ಕೆ ತುಂಬ ಅಂದರೆ ತುಂಬ ಇಷ್ಟ. ಯಾಕಂದರೆ ನಾನು ಹುಡುಕ್ತಾ ಬರೀ ಅಪ್ಪ ಅಮ್ಮನ ಜೊತೆಲೇ ಬೆಳೆದಿದ್ದು. ನನಗೋಸ್ಕರ ಈ ಥರ ಆಚೆಗಡೆ ಊಟಕ್ಕೆ ಕರ್ಕೊಂಡು ಹೋಗ್ತಾರೆ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ? ನನಗಂತೂ ತುಂಬ ಇಷ್ಟ ಅಂತ ಅಂದಾಗ ಅಜಿತ್ ಅವ್ರಿಗೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ಓಕೆ ಸಾಹೇಬ್ರೆ, ಇನ್ನೊಂದು ದಿನ ಯಾವಾಗಲಾದರೂ ಹೋಗೋಣ. ಹಾಂ ಬೇಡ, ನಾಳೆನೇ ಹೋಗೋಣ ಸಾಹೇಬ್ರೆ ಅಂತ ಭರವಸೆಯನ್ನು ಕೊಡ್ತಾಳೆ ನಮ್ಮ ಭೂಮಿ. ಅದಾದಮೇಲೆ ಇಲ್ಲಿ ಹಾಲ್ನಲ್ಲಿ ಅಜ್ಜಿ, ಸಂಗೀತ ಎಲ್ಲರೂ ಬಂದು ಭೂಮಿನ ಬೈಯೋಕ್ಕೆ ಶುರು ಮಾಡ್ತಾರೆ. ನೀನು ನಮ್ಗೆ ಹೀಗೆಲ್ಲ ಮೋಸ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಭೂಮಿ ಅಂತ ಹೇಳ್ತಾರೆ. ಭೂಮಿಗೆ ತುಂಬ ಶಾಕ್ ಆಗುತ್ತೆ. ಏನು ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ನಚಿಕೇತ್, ನಾನು ನಿಮ್ಮ ಮಾತನ್ನೆಲ್ಲ ಕೇಳಿಸ್ಕೊಂಡೆ, ಅದಕ್ಕೆ ನೀವಿಬ್ಬರು ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡೆ ನಾನು ಅಂತ ಹೇಳ್ತಾನೆ. ಆಗ ಭೂಮಿಗೆ ಎಲ್ಲ ಸತ್ಯ ಗೊತ್ತಾಗ್ಬಿಟ್ಟಿದೆ ಇವ್ರಿಗೆ ಅಂತಂದು, ಕ್ಷಮಿಸ್ಬಿಡಿ ಸಾಹೇಬ್ರೆ, ಎಲ್ರಿಗೂ ಸತ್ಯ ಗೊತ್ತಾಗಿ ಹೋಗಿದೆ ಅಂತ ಒಪ್ಕೊಳ್ಳೋಕ್ಕೆ ರೆಡಿ ಆಗ್ತಾಳೆ. ಆದರೆ ಟ್ವಿಸ್ಟ್ ಕಾದಿರುತ್ತೆ. ಸಂಗೀತ ಮತ್ತು ಅಜ್ಜಿ, ಭೂಮಿ, ನನ್ನ ಮಗ ನಿನ್ನನ್ನು ಆಚೆ ಕಡೆ ಕರ್ಕೊಂಡು ಹೋಗಿ ನಿನ್ನ ಜೊತೆ ರೊಮ್ಯಾಂಟಿಕ್ ಡಿನ್ನರ್ ಮಾಡೋಕ್ಕೆ ಕರೀತಾ ಇದ್ದರೆ ನೀನು ಮಾತ್ರ ನಮ್ಮ ಖುಷಿಗೋಸ್ಕರ ಅವನನ್ನ ಆಸೆನೇ ನಿರಾಕರಿಸ್ತಿದೆಯಲ್ಲ ಅಂತ ಬೈತಾರೆ. ನೋಡು, ನಮ್ಮ ಹತ್ರ ಹೇಳೋಕ್ಕೂ ಸಂಕೋಚ ಆಯಿತಾ? ಬೇಗ ರೆಡಿಯಾಗು, ಹೊರಡು, ನೀನು ಹೋಗಿ ಬರೋವರೆಗೂ ನಮ್ಮ ಜೊತೆ ಮಾತಾಡಬೇಡ ಅಂತ ಹೇಳ್ತಾರೆ. ಅವ್ರ ಮಾತು ಕೇಳಿ ಭೂಮಿಗೆ ತುಂಬ ಶಾಕ್ ಆಗುತ್ತೆ.
ಅವ್ರು ಅರ್ಥ ಮಾಡ್ಕೊಂಡಿದ್ದು ಇದನ್ನು ನಾನೇನು ನಮ್ಮ ಮದುವೆ ವಿಚಾರನೇ ಗೊತ್ತಾಯಿತು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾರೆ. ಈ ಕಡೆ ಶ್ರವಣ್ ಅವರು, ಅಲ್ಲ ಈಗಿನ ಕಾಲದಲ್ಲಿ ಹೆಂಡತಿ ಗಂಡ ಯಾವಾಗ ಆಚೆ ಕರ್ಕೊಂಡು ಹೋಗ್ತಾನೋ, ಯಾವಾಗ ಫಿಲ್ಮ್ ಕರ್ಕೊಂಡು ಹೋಗ್ತಾನೋ ಅಂತ ತುದಿಗಾಲಲ್ಲಿ ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ ನೀನು ಏನಮ್ಮ, ನೀನೇನು ಚಿಕ್ಕ ಹುಡುಗಿನ, ಇದನ್ನು ನಾವೇ ಹೇಳ್ಕೊಡ್ಬೇಕಾ ಅಂತ ಶ್ರವಣ್ ಅವರು ಹೇಳ್ತಾರೆ. ಅದಾದಮೇಲೆ ನಚಿಯವರು, ಹೇ ಬ್ರೋ, ನೀನು ಕಣ್ಣಲ್ಲೇ ಕರೆದ್ರೆ ನಾವು ಅದಕ್ಕೆನ ಕಳಿಸ್ಕೊಡಲ್ಲ, ಅದಕ್ಕೆ ಜೊತೆ ರೊಮ್ಯಾಂಟಿಕ್ಕಾಗಿ ಸ್ಟೆಪ್ಸ್ ಹಾಕು ಅಂತ ಹೇಳ್ತಾನೆ. ಬೇರೆ ದಾರಿ ಇಲ್ಲದೆ ಅಜಿತ್ ಮತ್ತು ಭೂಮಿ ಇಬ್ಬರು ಪ್ರೀತಿಯಿಂದ ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸ್ ಮಾಡಬೇಕಾದ್ರೆ ಭೂಮಿಗೆ ಸ್ವಲ್ಪ ಇರುಸು ಆಗುತ್ತೆ, ಆದರೂ ಅಡ್ಜಸ್ಟ್ ಮಾಡ್ಕೋತಾಳೆ. ಅಜಿತ್ ಮಾತ್ರ ತುಂಬ ಅಂದರೆ ತುಂಬ ಪ್ರೀತಿಯಿಂದ ಡ್ಯಾನ್ಸ್ನಲ್ಲಿ ಕಳೆದೋಗ್ಬಿಡ್ತಾರೆ. ಅಜಿತ್ ಮತ್ತು ಭೂಮಿ ರೂಮ್ಗೆ ರೆಡಿಯಾಗೋಕ್ಕೆ ಹೋಗ್ತಾರೆ. ಭೂಮಿ ಹೋಗ್ತಿರ್ಬೇಕಾದ್ರೆ ದೇವಯ್ಯ ನೀವು ನನ್ನನ್ನು ರೆಡಿ ಮಾಡ್ತೀನಿ ಅಂತಿದ್ರಲ್ಲ, ರೆಡಿ ಮಾಡಿ ಬನ್ನಿ ಅಂತ ಕರೀತಾಳೆ. ಆಗ ಸಂಗೀತಾಗೆ ಡೌಟ್ ಬರುತ್ತೆ. ಸಂಗೀತ ದೇವಯಾನಿನ ಕರೆದು ಅವರಿಬ್ಬರು ಪ್ಲ್ಯಾನ್ ಮಾಡಿರೋದು ನಿನಗೆ ಗೊತ್ತಿತ್ತ ಅಂತ ಕೇಳ್ತಾರೆ. ಆಗ ದೇವಯಾನಿ ತಪ್ಪಿಸ್ಕೊಳ್ಳೋಕ್ಕೆ, ನಾನು ಮೊದಲೇ ಹೇಳಿದ್ನಲ್ಲ ಎಲ್ಲಿಗಾದ್ರೂ ಹೋಗ್ತಿರ್ಬೇಕಾದ್ರೆ ಅವಳನ್ನು ರೆಡಿ ಮಾಡ್ತೀನಿ ಅಂತ, ಅದಕ್ಕೆ ಅದನ್ನು ನೆನ್ಪಿಟ್ಕೊಂಡು ಇವಾಗ ಕರೀತಿದ್ದಾಳೆ ಅಂತ ಹೇಳಿ ತಪ್ಪಿಸ್ಕೊಡ್ತಾಳೆ. ದೇವಯಾನಿ ಮನಸ್ಸಲ್ಲಿ ಇವಳನ್ನು ಅಜಿತ್ ಜೊತೆ ಹೇಗಪ್ಪ ಕಳಿಸ್ಲಿ ಅಂತ ಎಷ್ಟು ಬೇಜಾರಾಗ್ತಿರತ್ತೆ. ಅಜಿತ್ ರೆಡಿಯಾಗಿ ಬಂದು ಭೂಮಿಗೋಸ್ಕರ ಕಾಯ್ತಾ ಇರ್ತಾನೆ. ಭೂಮಿ ಸೀರೆನ ಇಟ್ಕೊಂಡು ಥಿಂಕ್ ಮಾಡ್ತಿರ್ತಾಳೆ. ದೇವಿಯನಿ ಬಂದು, ಓಕೆ ನಾನು ರೆಡಿ ಮಾಡಲಾ ಅಂತ ಕೇಳಿದಾಗ, ಜ್ಯುವೆಲರೀಸ್ ತರ್ತೀನಿ ಅಮ್ಮ ಅಂತ ಹೇಳಿ ತರೋಕೆ ಬರ್ತಾಳೆ. ಅಜಿತ್ ಕಾರ್ ಹತ್ರ ಭೂಮಿಗೋಸ್ಕರ ಕಾಯ್ತಾ ಇರ್ತಾನೆ. ಭೂಮಿ ರೆಡಿಯಾಗಿ ಬಂದು ನಿಂತ್ಕೊಳ್ತಾಳೆ. ಅವಳನ್ನು ನೋಡಿದ ಅಜಿತ್ಗೆ ತುಂಬ ಅಂದರೆ ತುಂಬ ಖುಷಿಯಾಗತ್ತೆ. ಅಜಿತ್ ಕೈನ ಮುಂದೆ ಚಾಚ್ತಾನೆ. ಭೂಮಿ, ಸಾಹೇಬ್ರು ಯಾಕಿಷ್ಟು ರೊಮ್ಯಾಂಟಿಕ್ಕಾಗಿ ನೋಡ್ಕೊಳ್ತಿದ್ದಾರೆ ಅಂತ ಥಿಂಕ್ ಮಾಡ್ತಾಳೆ. ಹಿಂದೆ ತಿರುಗಿ ನೋಡಿದ್ರೆ ಮನೆಯವರೆಲ್ಲರೂ ಅಲ್ಲೇ ಇರ್ತಾರೆ. ಓ, ಅದಕ್ಕೆ ನಾ ಹೇಗೆ ಮಾಡ್ತಾ ಇರೋದು ಅಂತ ತಿಳಿದು ಭೂಮಿನೂ ಅಜಿತ್ ಕೈ ಮೇಲೆ ಕೈ ಇಡ್ತಾಳೆ. ಆಗ ಅಷ್ಟರಲ್ಲೇ ಸಂಗೀತ ಅವರು ಬಂದು, ನಿಂತ್ಕೊಳ್ಳಿ, ನಿಮಗೆ ದೃಷ್ಟಿ ತೆಗಿತೀನಿ, ಯಾರು ಕೆಟ್ಟ ದೃಷ್ಟಿನೂ ಬಿಡಬಾರ್ದು, ಯಾರು ಕಣ್ಣೇನಾದರೂ ಬೈದ್ಬಿಟ್ರೆ ಅವ್ರ ಕಣ್ಣೇ ಹೋಗಿಬಿಡಲಿ ಅಂತ ದೃಷ್ಟಿ ತೆಗಿತಾಳೆ. ಅಪೇಕ್ಷಮ್ ಮತ್ತು ದೇವಿಯಾನಿ ಇದನ್ನು ನೋಡಿ ಊರ್ಕೊಳ್ತಾ ಇರ್ತಾರೆ. ಆಮೇಲೆ ಭೂಮಿನ ಅಜಿತ್ ಕಾರ್ ಒಳಗೆ ಕೂರಿಸಿ ಹೋಗ್ತಾ ಇರ್ತಾರೆ. ಕಾರ್ ಓಡಿಸುವಾಗ ಭೂಮಿನೇ ನೋಡ್ತಾ ಇರ್ತಾನೆ ಅಜಿತ್. ಸಾಹೇಬ್ರೆ, ರೋಡ್ ಹತ್ರ ಮುಂದೆ ನೋಡಿ ಕಾರ್ನ ಓಡಿಸಿ ಅಂತ ಹೇಳ್ತಾಳೆ. ಆಮೇಲೆ ಇಲ್ಲಿ ಅಪೇಕ್ಷಾ ಕನಸು ಕಾಣ್ತಾ ಇರ್ತಾಳೆ. ಅದರಲ್ಲಿ ಏನಾಗ್ತಿರತ್ತೆ ಅಂದರೆ, ಭೂಮಿನ ಕಾರ್ನಿಂದ ಇಳಿಸಿ ಕಮಾನಿ ಡಾರ್ಲಿಂಗ್ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅನ್ನೋ ಥರ ಕನಸು ಬೈದಿರತ್ತೆ. ಆಮೇಲೆ ಯಪ್ಪ ಸಾಂಗು ಛೆ ಅಂತ ಅಂತಿರ್ತಾಳೆ. ಅಷ್ಟೊತ್ತಿಗೆ ದೇವಿಯಾನಿ ಬಂದು ಇದನ್ನೆಲ್ಲ ಕೇಳ್ತಾನೆ. ಅದೇ ಆ ಟೀ ಅಂಗಡಿ ಒಂದು ಬೈಕಲ್ಲೂ ಹೋಗೋಕ್ಕೆ ಯೋಗ್ಯತೆ ಇರಲಿಲ್ಲ, ಅದರಲ್ಲೂ ಕಾರ್ನಲ್ಲಿ ಕರ್ಕೊಂಡು ಹೋಗ್ಬಿಟ್ಟ ಅಂತ ಕೊರಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸಂಗೀತ ಅವರು ಬಂದು, ಇನ್ನೂ ಕೆಟ್ಟ ಬುದ್ಧಿ ಬಿಟ್ಟಿಲ್ವಾ, ಕೇಕ್ ತಿಂದು ದ್ವೇಷ ಮರೆಯೋಣ ಅಂತ ಹೇಳಿದ್ದೆಲ್ಲ ಸುಳ್ಳ ಅಂತ ಮಗಳಿಗೆ ಕ್ಲಾಸ್ ತಗೊಳ್ತಾರೆ. ಇನ್ನೊಂದು ಕಡೆ ಭೂಮಿ, ಸಾಹೇಬ್ರೆ, ಯಾರು ಇಲ್ಲದ ಜಾಗಕ್ಕೆ ಒಬ್ಬಳು ಹುಡುಗಿನ ಕರ್ಕೊಂಡು ಬಂದಿದ್ರಲ್ಲ ತಪ್ಪಲ್ವಾ, ನೋಡಿ ನಾನು ಒಬ್ಬಳೇ ಇದ್ದೀನಿ ಅಂತ ಮುದ್ಕಿದ್ದು ಕೊಟ್ಬಿಟ್ಟಿರಾ ಅಂತಂದಾಗ, ಓ ಬೆಸ್ಟ್ ಐಡಿಯಾ, ನನಗೆ ಗೊತ್ತಿರಲಿಲ್ಲ, ನೀನೇ ಐಡಿಯಾ ಕೊಟ್ಟಿದ್ಯಾ, ಪಕ್ಕಾ ನಿಜ ಮಾಡ್ತೀನಿ ಅಂತ ಅಜಿತ್ ಹೇಳ್ತಾರೆ. ಇಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಕ್ಕದ ರೊಮ್ಯಾಂಟಿಕ್ ಸೀನ್ಸ್ ಅಂತೂ ತುಂಬ ಇದೆ ಅಂತ ನನಗನ್ಸ್ತಿರುತ್ತೆ. ಈ ಒಂದು ವಿಡಿಯೋಗೆ ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್, ನಮಸ್ಕಾರ.